ದಳಪತಿ ವಿಜಯ್ ಅವರ ಕೆರಿಯರ್ನ ಕೊನೆಯ ಸಿನಿಮಾ ಎನ್ನಲಾದ ಜನನಾಯಕನ್ ಟ್ರೈಲರ್ ರಿಲೀಸ್ ಆಗಿದೆ. ಆದ್ರೆ ಈ ಟ್ರೈಲರ್ ನೋಡಿದ ಮೇಲೆ ಎಲ್ಲರಲ್ಲೂ ಒಂದು ಪ್ರಶ್ನೆ ಶುರುವಾಗಿದೆ. ಈ ಸಿನಿಮಾ ಬಾಲಕೃಷ್ಣ ಅವರ ಭಗವಂತ್ ಕೇಸರಿ ಚಿತ್ರದ ರೀಮೇಕ್ ಇರಬಹುದಾ? ಬನ್ನಿ, ಇದರ ಸತ್ಯಾಸತ್ಯತೆ ಮತ್ತು ಟ್ರೈಲರ್ ಹೇಗಿದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಟ್ರೈಲರ್ನಲ್ಲಿ ವಿಜಯ್ ಅವರು ಮಮಿತಾ ಬೈಜು ಅವರಿಗೆ ಆರ್ಮಿಗೆ ಸೇರಲು ಟ್ರೈನಿಂಗ್ ನೀಡುತ್ತಿರೋದು ಕಂಡುಬರುತ್ತೆ. ಇದು ಭಗವಂತ್ ಕೇಸರಿ ಸಿನಿಮಾದಲ್ಲಿ ಬಾಲಯ್ಯ ಅವರು ಶ್ರೀಲೀಲಾಗೆ ಟ್ರೈನಿಂಗ್ ನೀಡುವ ದೃಶ್ಯವನ್ನ ನೆನಪಿಸುತ್ತೆ. ತನ್ನ ಮಗಳಂತಿರೋ ಹುಡುಗಿಯನ್ನ ಕಾಪಾಡಲು ಒಬ್ಬ ಪವರ್ಫುಲ್ ಮ್ಯಾನ್ ಹೇಗೆ ವಿಲನ್ಗಳ ಎದುರು ನಿಲ್ತಾನೆ ಅನ್ನೋದೇ ಇಲ್ಲಿನ ಪ್ರಮುಖ ಎಳೆ. ಭಗವಂತ್ ಕೇಸರಿಯಲ್ಲಿ ಬಾಲಯ್ಯ ಮಾಡಿದ್ದ ಆ ನೆಲಕೊಂಡ ಅವತಾರವನ್ನ ಇಲ್ಲಿ ವಿಜಯ್ ಅವರು ವೆಟ್ರಿಕೊಂಡಾನ್ ಹೆಸರಲ್ಲಿ ಮಾಡ್ತಿದ್ದಾರಾ ಎಂಬ ಅನುಮಾನ ಕಾಡ್ತಿದೆ. ನಿರ್ದೇಶಕ ವಿನೋದ್ ಅವರು ಇದನ್ನ ಕೇವಲ ರೀಮೇಕ್ ಎನ್ನಲು ಒಪ್ತಿಲ್ಲ. ಇದೊಂದು ಪಕ್ಕಾ ದಳಪತಿ ಸಿನಿಮಾ ಎಂದು ಹೇಳ್ತಿದ್ದಾರೆ. ಅಂದ್ರೆ ಮೂಲ ಕಥೆಯನ್ನ ತೆಗೆದುಕೊಂಡು ವಿಜಯ್ ಅವರು ಇಮೇಜ್ ಮತ್ತು ತಮಿಳುನಾಡಿನ ಇಂದಿನ ರಾಜಕೀಯ ಸನ್ನಿವೇಶಕ್ಕೆ ತಕ್ಕಂತೆ ಸಾಕಷ್ಟು ಬದಲಾವಣೆ ಮಾಡಿರೋದು ಟ್ರೈಲರ್ ನೋಡಿರೆ ಗೊತ್ತಾಗುತ್ತೆ. ಆನಿಮಲ್ ಚಿತ್ರದ ನಂತರ ಬಾಬಿ ಡಿಯೋಲ್ ಇಲ್ಲಿ ಮತ್ತೊಮ್ಮೆ ಅಬ್ಬರಿಸಿದ್ದಾರೆ. ವಿಜಯ್ ಮತ್ತು ಬಾಬಿ ಡಿಯೋಲ್ ನಡುವಿನ ಫೇಸ್ ಆಫ್ ದೃಶ್ಯಗಳು ಟ್ರೈಲರ್ನ ದೊಡ್ಡ ಪ್ಲಸ್ ಪಾಯಿಂಟ್. ರಾವಣ ಮವಂಡ ಹಾಡು ಮತ್ತು ಟ್ರೈಲರ್ನ ಬಿಜಿಎಂ ಕೇಳಿದ್ರೆ ಮೈ ಜುಮ್ ಎನ್ನುತ್ತೆ. ಅನಿರುದ್ಧ್ ಸಂಗೀತ ಈ ಸಿನಿಮಾವನ್ನ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗಿದೆ. ವಿಜಯ್ ಅವರು ಈಗಷ್ಟೇ ರಾಜಕೀಯಕ್ಕೆ ಕಾಲಿಟ್ಟಿರೋದ್ರಿಂದ ಸಿನಿಮಾದಲ್ಲಿ ಬರೋ ಜನರ ಅಧಿಕಾರ ಜನರಿಗೆ ಎನ್ನುವಂತಹ ಸಂಭಾಷಣೆಗಳು ನೇರವಾಗಿ ಅವರ ರಾಜಕೀಯ ಪ್ರವೇಶಕ್ಕೆ ನಾಂದಿ ಹಾಡುವಂತಿವೆ. ಒಂದು ವೇಳೆ ಇದು ಭಗವಂತ್ ಕೇಸರಿ ಚಿತ್ರದ ರೀಮೇಕ್ ಆಗಿದ್ರೂ ಸಹ ವಿನೋದ್ ಅವರ ಮೇಕಿಂಗ್ ಮತ್ತು ವಿಜಯ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ನಿಂದಾಗಿ ಇದೊಂದು ಫ್ರೆಶ್ ಮೂವಿ ತರನೇ ಕಾಣ್ತಿದೆ. ವಿಜಯ್ ಅವರನ್ನ ಸ್ಕ್ರೀನ್ ಮೇಲೆ ನೋಡಲು ಇದು ಕೊನೆಯ ಅವಕಾಶವಾಗಿರೋದ್ರಿಂದ ಅಭಿಮಾನಿಗಳಿಗೆ ಇದು ಕೇವಲ ಸಿನಿಮಾ ಅಲ್ಲ, ಅದೊಂದು ಎಮೋಷನ್. ನಿಮಗೆ ಈ ಟ್ರೈಲರ್ ಹೇಗನಿಸ್ತು? ಇದು ಭಗವಂತ್ ಕೇಸರಿ ತರನೇ ಇದೆಯಾ ಅಥವಾ ವಿಜಯ್ ಅವರು ಹೊಸದೇನಾದ್ರೂ ತರ್ತಿದ್ದಾರಾ? ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಅಪ್ಡೇಟ್ನೊಂದಿಗೆ ಸಿಗೋಣ. ಧನ್ಯವಾದಗಳು.